ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 508ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಆಕಾಶದಲ್ಲಿ ಹಾರ್ತಾ ಸಮುದ್ರ ದಾಟ್ತಾ ಬರ್ತಾನೆ. ಒಂದೆರಡು ಪರೀಕ್ಷೆಗಳಿಗೆ ಒಳಗಾಗ್ತಾನೆ. ಒಂದು ಸುರ್ಸಾಳ ಪರೀಕ್ಷೆಗೆ, ಸರ್ಪಗಳ ಕುಲದೇವತೆ. ಎರಡನೇದು ಸಿಂಹಿಕಾ ಮಹಾರಾಕ್ಷಸಿ, ಅವಳ ಪರೀಕ್ಷೆಗೆ ಒಳಪಡ್ತಾನೆ. ಅಂದರೆ ಅವಳು ಶರೀರದಲ್ಲಿ ಸಣ್ಣ ಒಂದು ಬಾಯಲ್ಲಿ ಸಣ್ಣ ಒಂದು ದೇಹವನ್ನು ಕುಗ್ಗಿಸಿಕೊಂಡು ಒಳಗೆ ಹೋಗ್ತಾನೆ. ಆ ಹೊರಗಿನ ಶರೀರವೆಲ್ಲ ಛಿದ್ರ ಮಾಡಿ ಅದರಿಂದ ಹೊರಗೆ ಬಂದು ಅವಳನ್ನು ವಧೆ ಮಾಡ್ತಾನೆ. ಮಾಡಿಕೊಂಡು ಅಲ್ಲಿಂದ ದಾಟಿ ಲಂಕೆಯ ದಡವನ್ನು ಸೇರ್ತಾನೆ. ಅಲ್ಲಿ ನಿಂತ್ಕೊಂಡು ಎಲ್ಲ ಕಡೆಗೆ ದೃಶ್ಯವನ್ನು ನೋಡ್ತಾನೆ. ಎಡಬಲ ದೃಶ್ಯವನ್ನು ನೋಡ್ತಾನೆ. ಗಿಡ, ಮರ, ಬಳ್ಳಿ, ಪರ್ವತ, ರಾಕ್ಷಸಿನ ಎಲ್ಲನೂ ಕಾಣ್ತವ. ನದಿಗಳು ಬಂದು ಸಮುದ್ರ ಸೇರುವ ಈ ದೃಶ್ಯವನ್ನು ಕಾಣ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ದಾಟಿ ಆಯಾಸವಿಲ್ಲದೆ ಅಸಾಧ್ಯ ಸಾಗರವ ನೋಡಿ ತ್ರಿಕೂಟ ಶಿಖರ ಮೇಲಿನ ಲಂಕಾನಗರ. ಅಸಾಧ್ಯ ಏನಂತಿದ್ರಲ್ಲ ಅದನ್ನೇ ಸಾಧ್ಯ ಮಾಡಿಸಿ 100 ಯೋಜನೆ ಉದ್ದದ ಸಮುದ್ರವನ್ನು ಹಾರುತ್ತಾ ದಾಟಿ ನಡುಗಡ್ಡೆಗೆ ಬಂದು ಶ್ರೀಲಂಕಾಗೆ ಬಂದು, ಅಂದ್ರೆ ಲಂಕಾನಗರಿಗೆ ಬಂದು ಅಲ್ಲಿ ನಿಂತ್ಕೊಂಡು ಅವೇನು ಮಾಡ್ತಾನೆ, ಒಂದು ಪರ್ವತದ ಮೇಲೆ ನಿಂತು ಲಂಕೆ ನಗರ ನೋಡ್ತಾನೆ. ಆ ಲಂಕೆ ನಗರ ಅವನಿಗೆ ಇಂದ್ರನ ಅಮರಾವತಿಯಂತೆ ಕಾಣ್ತಾ ಇರ್ತದೆ. 100 ಯೋಜನೆ ಸಮುದ್ರ ದಾಟಿ ಆಯಿತು. ಇನ್ನು ಮುಂದಿನ 100 ಯೋಜನೆ, ಒಂದು ಸಮುದ್ರದ ಅಂತರ 100 ಯೋಜನೆ ಇತ್ತು, ಅದನ್ನು ದಾಟಿ ಬಂದಾಯ್ತು. ಇನ್ನು ಲಂಕಾ ನಗರಕ್ಕೆ ಹೋಗಬೇಕಲ್ಲ, ಲಂಕಾ ನಗರಕ್ಕೆ ಹೋಗ್ಬೇಕಾದ್ರೆ ಸಮುದ್ರ ದಂಡೆಯಿಂದ 100 ಯೋಜನೆಗೆ ಒಳಗೆ ಹೋಗಬೇಕು. ಇವತ್ತು ನೀವು ಲಂಕಾ ನಕ್ಷೆಯನ್ನು ನೋಡಿದಾಗ ಈ ರಾವಣ ಅರಮನೆ ಶ್ರೀಗಿರಿಯ ಅಂತ ಏನು ಕರೀತಾರಲ್ಲ, ಅರಮನೆ ಅಂತ ದೊಡ್ಡೊಂದು ಬಂಡೆದಿದೆ. ಅದನ್ನು ಹೇಳ್ತಾರೆ. ನಂತರ ಇವು ರಾಜ ಕಶ್ಯಪ್ ಅಂತ ಬಂದು 7ನೇ ಶತಮಾನದಲ್ಲಿ ಅದನ್ನು ರೀಬಿಲ್ಡ್ ಮಾಡ್ತಾನೆ. ಅಲ್ಲಿ ಅಂತರ ಹೆಚ್ಚು ಕಡಿಮೆ 100 ಯೋಜನೆಯೇ ಇದೆ. ಅದು ಈಗೇನು ದಂಡಿಗೆ ಬಂದ ಏನು ಅಲ್ಲಿ ಸೆಂಟರ್ ಅಂದರೆ ಈಗ ರಾವಣ ಅರಮನೆ ಇವತ್ತೇನು ನಮಗೆ ಕಾಣಿಸ್ತಿದೆಯಲ್ಲ ಶ್ರೀಲಂಕಾ, ಅದರದ್ದು ಸೆಂಟರ್ದಲ್ಲಿ ಇದೆ, ಕೇಂದ್ರದಲ್ಲಿದೆ. ಕೇಂದ್ರದಲ್ಲಿನ ಎತ್ತರದ ತ್ರಿಕೂಟ ಪರ್ವತಗಳ ಶ್ರೇಣಿಯ ಕೇಂದ್ರದಲ್ಲಿ ಇದೆ. ಈ ವರ್ಣನೆ ಇವತ್ತು ನಾವು ವಾಲ್ಮೀಕಿಯವರು ನೀಡಿದಂಥ ಈ ತ್ರಿಕೂಟ ವರ್ಣನೆ ಏನಿದೆ, ಶ್ರೀಲಂಕಾದ ವರ್ಣನೆ ಏನಿದೆ, ರಾವಣನ ಈ ಲಂಕಾ ನಗರಿಯ ವರ್ಣನೆ ಇದೆ, ಇವತ್ತು ನಮಗೆ ಅದು ನೋಡಲಿಕ್ಕೆ ಸಿಗ್ತಿದೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ನೋಡಲಿಕ್ಕೆ ಸಿಗ್ತಿದೆ. 100 ಯೋಜನೆ ಸಮುದ್ರ ದಾಟಿಯಾಯಿತು. ಇನ್ನು ಮುಂದಿನ 100 ಯೋಜನೆ ಅರಣ್ಯಗಳ ಮಧ್ಯೆ ಹಚ್ಚಿ ಹಸಿರು ಹುಲ್ಲುಗಾವಲ ಬಂಡೆ ಬೆಟ್ಟಗಳನ್ನು ದಾಟುತ್ತಾ ನಡೆದ ಹನುಮಾನ್. ಅಲ್ಲಿ ಹೋಗಬೇಕಲ್ಲ 100 ಯೋಜನೆಗೆ, ನಗರಕ್ಕೆ ಹೋಗಬೇಕಲ್ಲ ಅಂತ ನಗರಕ್ಕೆ. ಇಲ್ಲಿ ನನ್ನೋಡು ಹುಲ್ಲುಗಾವಲು ಬರ್ತಿತ್ತು, ಅರಣ್ಯಗಳು ಬರ್ತಿದ್ದು, ಬೆಟ್ಟ ಬಂಡೆಗಳು ಬರ್ತಿದ್ದು, ಪರ್ವತಗಳು ಬರ್ತಿದ್ದು, ಅವನ್ನೆಲ್ಲ ದಾಡ್ತಾ ಹೋಗಿಬಿಡ್ತಾನೆ. ಎತ್ತ ನೋಡಿದ್ರು ಬೆಟ್ಟಗಳ ಸಾಲ, ಹೂಗಳಿಂದ ತುಂಬಿದ ಸಾಲ, ಹೂವಳ್ಳಿಗಳಿಂದ ತುಂಬಿದ ಸಾಲ. ಎಕಡೆ ನೋಡ್ತೀವಿ ಆ ಕಡೆ ಎಲ್ಲ ಬೆಟ್ಟಗಳ ಸಾಲ, ಪರ್ವತ ಶ್ರೇಣಿಗಳು. ಇವತ್ತು ನೀವು ಪ್ರವಾಸಕ್ಕೆ ಹೋದ್ರಂದ್ರೆ ಇದರ ಅರಿವು ನಮಗೆ ಆಗ್ತಿದೆ. ಕರ್ಣಿಕಾರ, ಸರಳಾನ, ಖಜೂರ ಹೂ ಬಿಟ್ಟಿದ್ದವು. ಕರ್ಣಿಕಾರ ಕನಗಲ್ ಅಂತ ಹೇಳಿದೆ ನಮಗೆ. ಸರಳಾನ ಗಿಡ ಕರ್ಪೂರ ತೈಲ ಗಿಡ ಅಥವಾ ಕಂಠಿ, ಕರ್ಪೂರ ತೈಲದ್ದು. ಮತ್ತು ಖಜೂರ, ಈ ಗಿಡಗಳೆಲ್ಲ ಏನು ಮಾಡಿದ್ದು, ಹೂವನ್ನು ಬಿಟ್ಟಿದ್ದವು. ಚಾರೋಳಿ ಲಿಂಬೆ, ಚಾರೋಳಿ ಗಿಡ ಅಂದ್ರೆ ಕೊಲೆ ಮಾವು, ಒಂದು ಪ್ರಕಾರದ ಮಾವಿನ ಗಿಡ, ಕೊಲೆ ಮಾವು ಅಂತ ಕರಿತೇವೆ. ಚಾರೋಳಿ, ಲಿಂಬೆ, ಕಾಡು ಮಲ್ಲಿಗೆ ಸುಗಂಧ, ಯಾವ ಗಿಡಗಳು ಅವನಿಗೆ ದರ್ಶನ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವತ್ತು ಮಾವಿನ ಗಿಡಗಳು ನಿಮಗೆ ಒಂದು ಸೀಸನ್ ಇದೆ. ನಮ್ಮಲ್ಲಿ ಮಾವಿನ ಗಿಡಗಳು ಹೂ ಬಿಡು ಪೂರ್ವದಲ್ಲಿನ ಅಲ್ಲಿ ಮಾವಿನ ಗಿಡಗಳು ಬಿಟ್ಟಿರ್ತಾವೆ. ಅಲ್ಲಿ ಮಾವಿನ ಗಿಡದ ಮಾವಿನ ಹಣ್ಣುಗಳ ಆಕಾರ ಪ್ರಭೇದ ಬೇರೆ ಬೇರೆನೇ ಇವೆ. ಅದಕ್ಕೆ ಹನುಮಾನನಿಗೆ ಇವೆಲ್ಲ ಲಿಂಬೆ ಗಿಡ, ಮಾವಿನ ಗಿಡ, ಕಾಡು ಮಲ್ಲಿಗೆ ಇವೆಲ್ಲನೂ ಎದುರು ಬರ್ತಿರ್ತವೆ. ಮೆಣಸು, ಕದಂಬ, ಸಪ್ತದಳ ಬಾಳೆ, ದಾಳಿಂಬ, ಮತ್ತಿ, ಕನಗಿಲು, ಹೂ, ಮೊಗ್ಗೆ, ಕಾಯಿ ತುಂಬಿದ್ದವು. ಮತ್ತು ಮುಂದೆ ಮೆಣಸಿನ ಗಿಡ, ಕದಂಬ, ಮುಂದೆ ಸಪ್ತದಳ ಬಾಳೆಯಲ್ಲಿ ಸಪ್ತದಳ ಬಾಳೆ, ದಾಳಿಂಬೆ ಗಿಡಗಳು, ಮತ್ತಿ ಗಿಡಗಳು, ಕನಗಲ ಗಿಡಗಳು,
ಹೀಗೆ ಹೂ ಬಳ್ಳಿಗಳು ಅಂತ ಹೂಗಳನ್ನು ಹೊಂದಿದಂಥ ಹೂ ಬಿಟ್ಟಂಥ ಗಿಡಗಳನ್ನು ಸಹಿತ ನೋಡ್ತಾ ಹೋಗಿದ್ದ. ಕಂಗೊಳಿಸುವ ವನ ಉಪವನ ಹಕ್ಕಿಗಳ ನಿನಾದ ನೋಡಿ, ನೋಡ್ತಿ ಅತ್ತೆಲ್ಲ ವನ ಕಾಣಿಸ್ತಾ ಇತ್ತು, ವನ ಉಪವನ ಜೊತೆಗೆ ಹಕ್ಕಿಗಳ ನಿನಾದ. ಯಾಕಂದ್ರೆ ನೋಡಿದ ಹಕ್ಕಿ ಎಲ್ಲ ಬಹಳಷ್ಟು ಪ್ರಕಾರದ ಹಕ್ಕಿಗಳು ತಮ್ಮ ಒಂದು ಇಂಚಿನ ಧ್ವನಿಯಲ್ಲಿ ಅವು ಹಾರ್ತಾ ಇರುವುದನ್ನು ಕೂಗ್ತಾ ಇರುವುದನ್ನು ಕೇಳ್ತಾ ಹೊಂಟಿದ ನಿನಾದ. ಹಂಸ ಬಾತುಕೋಳಿ ತುಂಬಿ ಸುತ್ತುವರೆದ ಹೊಂಡಗಳು, ಇವತ್ತು ಅಲ್ಲೆಲ್ಲ ಹೊಂಡಗಳು ಕೆರೆಗಳು ಕಾಣಿಸ್ತವೆ. ಪ್ರತಿ ಹೊಂಡ ಕೆರೆಗಳಲ್ಲಿ ಹಂಸಗಳಿದ್ದು ಬಾತುಕೋಳಿಗಳ ದೃಶ್ಯ ಕಾಣಿಸ್ತಾ ಇತ್ತು. ಕಣ್ಮನ ಸೆಳೆಯುವ ಸುಂದರ ಪರಿಸರ ಕಂಡು ಬೆರಗಾದನು ಮಹಾನ್ ವಾನರ. ಈ ಒಂದು ಸುಂದರ ಪರಿಸರವನ್ನು ಕಂಡು ಬೆರಗಾಗಿ ಹೋಗ್ತಾರೆ ಹನುಮಾನ. ಅದಕ್ಕೆ ಈ ಕಾಂಡಕ್ಕೆ ಅವರು ವಾಲ್ಮೀಕಿಯವರು ಸುಂದರ ಕಾಂಡ ಅಂತ ಕರೀತಾರೆ. ಅಂದರೆ ಸಂಪೂರ್ಣವಾಗಿ ಈ ಕಾಂಡನ ಈ ಅಧ್ಯಯನ ಎಲ್ಲಿ ಮುಗೀತದಪ್ಪ ಅಂದರೆ ಇದು ಶ್ರೀಲಂಕೆಯಲ್ಲಿ ಮುಗಿದಿದೆ, ಲಂಕಾನಗರದಲ್ಲಿ ಮುಗಿದಿದೆ. ಅದಕ್ಕೆ ಲಂಕಾನಗರಿ ಅಷ್ಟೊಂದು ಸುಂದರವಾದಂಥ ನಗರಿಯಾಗಿತ್ತು. ಅದಕ್ಕೆ ಆ ಲಂಕೆ ನಡುಗಡ್ಡೆಯ ಲಂಕಾ ನಗರದ ಸೌಂದರ್ಯವನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಬಣ್ಣಿಸಿದರು. ನೋಡದೆ ಎಲ್ಲೋ ಒಂದು ಕಡೆ ಕೂತು ಕಲ್ಪನೆ ಮಾಡಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ಇವತ್ತು ವಿದ್ವಾಂಸರು ಇದು ಒಂದು ಕಟ್ಟುಕತೆ ಅಂತಾರೆ. ಇಂಥ ಮಹಾಕಾವ್ಯವನ್ನು ಕಲ್ಪನೆ ಆಧಾರದ ಮೇಲೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಕಣ್ಣಿನಿಂದ ನೋಡಿದಾಗ ಅನುಭವಿಸಿದಾಗ ಮಾತ್ರ ಮಹಾಕಾವ್ಯಗಳ ರಚನೆ ಮಾಡಲು ಸಾಧ್ಯ. ಏನೂ ಅನುಭವ ಇಲ್ಲದ ನಾವು ಬರೆಯೋಕ್ಕೆ ಹೋದ್ವಿ ಅಂದ್ರೆ ಅದು ಅಸಾಧ್ಯ. ಏನೋ ಕಪೋಲ ಕಲ್ಪಿತ ಬಂದಾಗ ಅಲ್ಲೆಲ್ಲ ಏನಂತ ವಿರೋಧಾಭಾಸಗಳು ಅಲ್ಲೆಲ್ಲೇ ಕಂಡು ಬರ್ತಾವೆ. ಅದಕ್ಕೆ ಅದು ಮಹಾಕಾವ್ಯ ಆಗೋದಿಲ್ಲ. ಇವರು ಕಣ್ಣಿನಿಂದ ನೋಡಿ ಅನುಭವಿಸಿ ತಿಳ್ಕೊಂಡು ಯಥಾವತ್ತಾಗಿ ಅದರ ಚಿತ್ರೀಕರಣವನ್ನು ಮಾಡಿದ್ದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ಕಣ್ಮನ ಸೆಳೆಯುವ ಸುಂದರ ಪರಿಸರ ಕಂಡು ಬರಗಾದನು ಮಹಾನ್ ವಾನರ. ಸ್ವತಲ್ಪ ಲಾಭಿ ಅಂದರೆ ವಾಟರ್ ಲಿಲಿ, ಹೂವು, ನೀರಿನಲ್ಲಿಯ ಹೂವು ಅಂದರೆ ಒಂದು ಪ್ರಕಾರದ ಕಮಲದ ಜಾತಿ. ಅದು ಕಮಲ ಹೂಗಳು. ಕಮಲ ತುಂಬಿದ ಹೊಂಡಗಳ, ಕಮಲದಲ್ಲಿ ಇದೊಂದು ಪ್ರಕಾರ, ಕಮಲದಲ್ಲಿ ತುಂಬಿದಂತಹ ಹೊಂಡಗಳ ಮಧ್ಯೆ ರಾವಣ ಲಂಕಾನಗರ ಸಮೀಪಿಸಿದ ಹನುಮನಿಗೆ. ನೋಡ್ಕೊಂಡು ಹೊಂಟಿದ್ದ ದೊಡ್ಡ ದೊಡ್ಡ ಹೊಂಡಗಳಿದ್ದು ಕಮಲ ತುಂಬಿ, ಕಮಲ ಮತ್ತು ಇತರ ಹೂಗಳು ಕೂಡ ಇದ್ದು ಅಲ್ಲಿ. ಅವರ ಮಧ್ಯದಲ್ಲೇ ಮುಂದೆ ಹೊಂಟಿರ್ತಾನೆ. ಎದುರಿಗೆ ರಾವಣನ ಲಂಕಾನಗರಿ ಬರ್ತಿದೆ. ಸ್ವರ್ಗದಂತೆ ಕಂಡಿತು ಲಂಕಾನಗರ, ಸುತ್ತುವರೆದ ಚಿನ್ನದ ರಕ್ಷಣಾ ಗೋಡೆಗಳ ನಗರ. ಮುಂದೆ ಹೋಗ್ತಲೇ ಅವನಿಗೆ ಎದುರಾದದ್ದು ರಕ್ಷಣಾ ಗೋಡೆಗಳು, ಕೋಟೆಯ ಗೋಡೆಗಳು. ಆ ಕೋಟೆಯ ಗೋಡೆಗಳು ಕೂಡ ಚಿನ್ನದಿಂದ ಅಲಂಕೃತವಾಗಿದ್ದವು. ಚಿನ್ನದ ಅಲ್ಲೆಲ್ಲಿ ಲೇಪನಗಳು, ಚಿನ್ನದ ಮೂರ್ತಿಗಳು, ಕುಸುರಿನ ಕೆಲಸ ಇವನ್ನೆಲ್ಲ ಹಚ್ಚಿದ್ದಿತ್ತು. ಅಲಂಕೃತ ಗೋಡೆಗಳನ್ನು ಕಂಡು ರಾವಣ ಮತ್ತು ರಾಕ್ಷಸರು ತಿರುಗುತ್ತಿದ್ದರು. ಗಸ್ತು ಸೀತೆ ತಂದಾಗಿನಿಂದ ಇನ್ನೂ ಹೆಚ್ಚಿತ್ತು ಗಸ್ತು. ರಾವಣ ಸೀತೆ ತಂದಾಗಿನಿಂದ ರಾವಣ ಕೂಡ ತನ್ನ ಲಂಕೆಯ ಬಗ್ಗೆ ಚಿಂತೆ ಮಾಡ್ತಿರ್ತಾನೆ. ಅವನು ಗಸ್ತು ಹೊಡಿತಿರ್ತಾನಂದ್ರೆ ಎಚ್ಚರದಾಗಿರ್ತಾನೆ. ಇವರು ಬರ್ಬೋದು, ಯುದ್ಧ ಮಾಡ್ಬೋದು ಅಂತೇಳಿ. ಮತ್ತು ಈ ಯೂಶ್ವಲ್ ಆಗಿ ಏನು ಗಸ್ತು ಹೊಡಿಲಿಕ್ಕೆ ರಕ್ಷಣೆಗಾಗಿ ಭದ್ರತಾ ಸಿಬ್ಬಂದಿ ಅಂತ ಕರಿತೀವಲ್ಲ, ಇವ್ರದ್ದು ಹೆಚ್ಚು ಮಾಡಿದ್ರು. ಅವರು ಕೆಲಸನೂ ಹೆಚ್ಚು ಮಾಡಿದ್ರು, ಸಂಖ್ಯೆನೂ ಹೆಚ್ಚು ಮಾಡಿದ್ರು. ಅಂದ್ರೆ ಲಂಕೆಯ ಭದ್ರತೆ ಬಗ್ಗೆ ಚಿಂತಿತರಾಗಿದ್ದರು ಅವರು. ಸೀತೆಯನ್ನು ತಂದಾಗಿನಿಂದ ಗೊತ್ತಾಗಿತ್ತ ಬರ್ತಾದ ಯುದ್ಧ ಆಗ್ತದೆ, ಅದಕ್ಕೆ ನಾವು ಆದಷ್ಟು ಎಚ್ಚರದಿಂದ ಇರಬೇಕಂತ ಹೇಳಿ ತಮ್ಮ ಕೋಟೆಯನ್ನು ಅವರು ಭದ್ರತೆಯಿಂದ ಕಾಯ್ತಿದ್ದರು. ಕೋಟೆಯ ಭದ್ರತೆಗಾಗಿ ಕಣ್ಗಾವಲ ಇಟ್ಟಿದ್ರು ಅವರು. ಶರದ ಕಾಲದ ಮೋಡಗಳಂಥ ದೈತ ಮನೆಗಳು, ಅಲಂಕೃತ ಓಣಿಗಳು, ಸ್ವರ್ಣ ಕಮಾನುಗಳು, ಪತಾಕಿಗಳ ಸುಂದರ ನಗರ. ಇಲ್ಲಿ ನಗರವನ್ನು ದೂರಿನಿಂದ ನೋಡಿ ಹನುಮಾನ ಹೇಳ್ತಾನ, ಶರತ್ಕಾಲದ ಮೋಡಗಳಂತೆ. ಶರತ್ ಋತುವಿನ ಮೋಡಗಳು, ಮಳೆಗಾಲದ ಮೋಡಲ್ಲ, ಕಾರ್ಮೋಡಗಳಲ್ಲ, ಇವು ಇರ್ತಾವ, ಬಿಳಿವು, ನೋಡಕ್ಕೆ ಚಂದ ಇರ್ತಾವ. ಆ ಮೋಡಗಳ ಆಕಾರದಲ್ಲಿ ದೈತ ಮನೆಗಳು ಕಾಣ್ತಾವೆ, ಬೆಳ್ಳಗಿರುತ್ತೆ ಮನೆ ಕಾಣಿಸ್ತಾವೆ. ಅಲಂಕೃತ ಓಣಿಗಳ ಈ ಮನೆಗಳಿದ್ದಂಥ ಓಣಿಗಳಿದ್ದು, ಓಣಿ ಅನ್ನೋ ಪದ ಆವಾಗ ಉಪಯೋಗ ನೋಡಿ. ಗಲಿ ಅಂತೇವೆ ನಾವು, ಓಣಿ ಅಂತೇಳಿ, ಸ್ಟ್ರೀಟ್ ಅಂತೇಳಿ. ಅಲ್ಲೇ ಎಲ್ಲ ಅಲಂಕೃತವಾಗಿದ್ದು ಡೆಕೋರೇಟಿವ್. ಇವತ್ತು ನೋಡ್ತಿಲ್ಲ ಹಬ್ಬ ಹುಣ್ಣಿಮೆ ಬಂದಾಗ ಓಣಿ ಕೂಟುಗಳನ್ನು ಏನು ಮಾಡಿ ಜನ ಶೃಂಗಾರ ಮಾಡ್ತೀರ. ಈ ಓಣಿ ಕೂಟುಗಳನ್ನು ಶೃಂಗರಿಸುವಂಥ ಕಲ್ಪನೆ
ತ್ರೇತಾಯುಗದಿಂದನೇ ಬಂದಿದ್ದು, ಅವಾಗಿಂದನೇ ಬಂದಿದ್ದು. ಇವೆಲ್ಲ ಪರಂಪರೆಗಳು, ಇದೇ ಇತಿಹಾಸ. ಅದಕ್ಕೆ ಕೆಲವೊಂದು ಪಾಶ್ಚಿಮಾತ್ಯ ತಜ್ಞರು ಹೇಳ್ತಾರೆ, ಇತಿಹಾಸಕಾರರು ಹೇಳ್ತಾರೆ, ಭಾರತದ ಇತಿಹಾಸ ಅದರ ಪರಂಪರೆಯಲ್ಲಿದೆ. ಯಾವ ಕಲ್ಲ ಮ್ಯಾಗ ಹುಡ್ಕಕ್ಕೆ ಹೋಗಂಗಿಲ್ಲ, ಯಾವ ಶಿಲಾಶಾಸನ ಹುಡ್ಕಕ್ಕೆ ಹೋಗಂಗಿಲ್ಲ, ಯಾವ ಲಿಖಿತ ನೋಡಕ್ಕೆ ಹೋಗಂಗಿಲ್ಲ. ಅದರದ್ದು ಏನೇ ಇದ್ದರೂ ಕೂಡ ಆ ದೇಶದ ಇತಿಹಾಸ ಅದರ ಪರಂಪರೆಯಲ್ಲಿ ಅಡಗಿದೆ. ಇದೇ ನೋಡಿ ಪರಂಪರೆ ಎಷ್ಟು ದೂರದಿಂದ ನಡೆದು ಬಂದಿದೆ, ಎಷ್ಟು ಇತಿಹಾಸವನ್ನು ಇದು ಹೇಳ್ತಿದೆ. ಪತಾಕಿಗಳ ಸುಂದರ ನಗರ ಆಗಿತ್ತಿದೋ. ವಿಶ್ವಕರ್ಮ ನಿರ್ಮಿಸಿದ ರಾಕ್ಷಸ ರಾಜ ರಾವಣ ಲಂಕೆ ಖಂಡಿತ ಆಕಾಶದಲ್ಲಿ ತೇಲುವಂತೆ, ಕೋಟೆ ಗೋಡೆ ಆಕಾಶದಲ್ಲಿ ತೇಲುವಂತೆ. ಈ ಲಂಕಾ ನಗರಿಯನ್ನು ನಿರ್ಮಾಣ ಮಾಡಿದವರು ಯಾರು? ವಿಶ್ವಕರ್ಮ. ಯಾರಿಗಾಗಿ? ಕುಬೇರನಿಗಾಗಿ ಮಾಡಿರ್ತಾನೆ. ಇವು ಕುಬೇರನಾಗಿ ಯುದ್ಧ ಮಾಡಿ ಕುಬೇರನಿಂದ ಕಸ್ಕೊಂಡಿರ್ತಾನೆ. ಅದಕ್ಕೆ ಆ ಲಂಕಾ ನಗರಿ ಹೇಗಿತ್ತಪ್ಪ ಅಂದ್ರೆ ಅದು ಆಕಾಶದಲ್ಲಿ ತೇಲಿದಂಗೆ ಕಾಣ್ತಿತ್ತು. ಸಮುದ್ರದ ನಡುವೆ ಮೇಲಿಂದ ನೋಡಿದಾಗ ಗೊತ್ತಾಗೋದಿದ್ದು. ಗಗನದಿಂದ ನೋಡಿದಾಗ ವೈಮಾನಿಕ ವೀಕ್ಷಣೆ ಅಂತ ಹೇಳ್ತಿಲ್ಲ ನಾವು. ಮ್ಯಾಗ ಹಾರಾಡ್ಕೊಂಡು ನೋಡಿದಾಗ ಕೆಳಗಿಂದ ಗೊತ್ತಾಗ್ತಿದೆ. ಮೇಗಿನಿಂದ ಸಮುದ್ರದ ಮಧ್ಯೆ ಇದು ಹೆಂಗೆ ಕಾಣಿಸ್ತಿತ್ತಪ್ಪ ಅಂದ್ರೆ ತೇಲುವ ಆಕಾಶದಲ್ಲಿ ತೇಲುವ ಮೋಡದಂತೆ ಕಾಣಿಸ್ತಾ ಇತ್ತು. ಏನೋ ತೇಲ್ತಾ ಹೊಂಟಿದ್ರಪ್ಪ ಅಂತ ಅನಿಸ್ತಿತ್ತು. ಗೋಡೆ ಕಂಡಿತು. ಸಿಂಹ ಮತ್ತು ನಗರ ಸೊಂಟದಂತೆ ಸುತ್ತುವರೆದ ಹೊಂಡಗಳು ಕಂಡವು ಸರಪಳಿ ಕೀಲಿಗಳಂತೆ. ಸಿಂಹ ಮತ್ತು ನಗರ ಸೊಂಟಗಳಂತೆ, ಸಿಂಹದ ಸೊಂಟಗಳಂತೆ, ನಗರದ ಸೊಂಟಗಂತೆ ಸುತ್ತುವರಿದ ಹೊಂಡಗಳು. ಆ ಏನು ಕೋಟೆಗಳ ಸುತ್ತಮುತ್ತ ಹೊಂಡಗಳಿದ್ದವು, ನೀರಿನ ಹೊಂಡಗಳಿದ್ದವು. ಅವು ಎಲ್ಲ ಹೆಂಗೆ ಕಾಣಿಸ್ತಿದ್ದಪ್ಪ ಅಂದ್ರೆ ಆ ಒಂದು ಸಿಂಹ ಮತ್ತು ನಗರದ ಅವಕ್ಕೆ ಒಂದು ಸರಪಳಿ ಸುತ್ತ ಹಂಗೆ ಅನಿಸುತ್ತೆ. ಸಿಂಹ ಅಂದರೆ ಈಗ ನಾವಲ್ಲಿ ಸಿಲ್ಗಿರಿಯಾದಾಗ ನೋಡ್ತೇವೆ. ಅದು ಸಿಂಹದ ಇದ್ರದ್ದು ಕಾಲಿಂದ ಒಂದು ಗುರುತುಗಳದ್ದು ಇದೆ. ಅದು ಅಂದರೆ ಕೋಟೆಗಳನ್ನು ಕಟ್ಟುವ ಕಾಲಕ್ಕೆ ಸಾಮಾನ್ಯವಾಗಿ ಸಿಂಹದ ಇವನು ಬಳಸ್ತಿದ್ರು ಅವರು. ಥರದ ಪಂಜರಾಗಿರ್ಬೋದು, ಕಾಲಾಗಿರ್ಬೋದು, ಬಾಯಾಗಿರ್ಬೋದು, ಇಂಥವುಗಳನ್ನು ಬಳಸ್ತಿದ್ರು. ಅದಕ್ಕೆ ಕವಿ ಹೇಳ್ತಾನೆ ಇಲ್ಲಂದ್ರೆ ಆ ನಗರದ ಸೊಂಟ ಏನಿತ್ತಲ್ಲ, ಸಿಂಹಗಳದ ಇದನ್ನು ತುಂಬಿದಂಥ ಕೋಟೆ ಅಂತ ಅದರ ಅವಕ್ಕೆ ಇವೆಲ್ಲ ಹೆಂಗೆ ಕಾಣಿಸ್ತಿದ್ವು ಅಂದರೆ ಸರಪಳಿಗತೆ ಕಾಣಿಸ್ತಿದ್ವು. ನೀರಿನ ಹೊಂಡಗಳು, ಸುತ್ತಮುತ್ತ ಇದ್ದಂಥ ನೀರಿನ ಹೊಂಡಗಳು. ತಿಳಿದು ಕರ್ಣಕುಂಡಲಾಕೃತಿ ಕಟ್ಟಡಗಳ ಮಾನಸಿಕತೆ ಸಮೀಪಿಸಿದ ಹನುಮ ಉತ್ತರ ದ್ವಾರದತ್ತ ಇವೆಲ್ಲ ನೋಡ್ಕೊಂತ ಹೊಂಟಿರ್ತಾನೆ. ಕರ್ಣಕುಂಡಲಾಕೃತಿಯ ಕಟ್ಟಡಗಳು ಹೆಂಗಿದ್ದು ಅಂದ್ರೆ ಕರ್ಣಕುಂಡಲಾಕೃತಿ, ಕಿವಿಯೇನು ಇರ್ತಲ್ಲ ಆಭರಣಗಳ ಕರ್ಣಕುಂಡಲಾಕೃತಿಯ ಕಟ್ಟಡಗಳನ್ನು ನೋಡ್ತಾ ಹೋಗ್ತಾನೆ. ಮತ್ತು ಅಲ್ಲೇ ಈ ಕಟ್ಟಡ ಎಲ್ಲ ನೋಡ್ಕೊಂಡು ಅಲ್ಲಿ ಹನುಮಾನ ಚಿಂತಿಸ್ತಾ ಕೂಡ್ತಾನೆ. ಆಕಾಶದೆತ್ತರ ಕೈಲಾಸ ಪರ್ವತದಂಥ ಲಂಕೆ ಎಲ್ಲಿ ಹಾರಿ ಹೋಗಲಿಯೇ ಸುಭದ್ರ ಕಟ್ಟದ. ಈ ಕಟ್ಟಡಗಳನ್ನು ಹೆಂಗೆ ದಾಟಿ ಹೋಗುವುದು, ಈ ಗೋಡೆಗಳನ್ನು ಹೆಂಗೆ ದಾಟಿ ಹೋಗುವುದು, ಇದನ್ನು ವಿಚಾರ ಮಾಡಕ್ಕೆ ಹಿಡಿತಾನೆ ಹನುಮಾನ. ಪಾತಾಳದ ಭೋಗವತಿ ನಗರ ಕಾಯುವ ಸರ್ಪಗಳಂತೆ ಕಾಯುತ್ತಿರುವರು ರಾಕ್ಷಸರ ಎಚ್ಚರದ ಈ ಲಂಕೆಯನ್ನು. ಈಗ ಪಾತಾಳವನ್ನು ರಾಜ ಭೋಗವತಿ ನಗರದು, ಆ ನಗರವನ್ನು ಸರ್ಪಗಳು ಯಾವ ರೀತಿ ಕಾಯ್ತಾ ಇದ್ದಾವಲ್ಲ ಹಾಗೆ ರಾವಣನ ಲಂಕಾ ನಗರವನ್ನು ರಾಕ್ಷಸರು ಕಾಯ್ತಾ ಇದ್ದಾರೆ. ಇನ್ನು ಇವ್ರನ್ನೆಲ್ಲ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಅವ ಲಂಕಾ ನಗರಿ ಒಳಗೆ, ಅದು ಚಿಂತೆ ಮಾಡಕ್ಕೆ ಹಿಡಿತಾನೆ. ಎತ್ತ ನೋಡಿದರು ಭಲ್ಲೆ ಆಯುಧ ಹಿಡಿದು ಗಸ್ತು ತಿರುಗುವ ರಾಕ್ಷಸರ ಹಿಂಡು. ಯಾಕಡೆ ನೋಡ್ತೀಯಲ್ಲ ಆ ಕಡೆ. ಮತ್ತು ಭದ್ರತಾವನ್ನು ಹೆಚ್ಚು ಮಾಡಿದ್ದ ನಾವು ಸೀತೆಯನ್ನು ತಂದ ನಂತರ ಈ ಭದ್ರತೆಯನ್ನು ಹೆಚ್ಚು ಮಾಡಿರ್ತಾನೆ. ಮುಂದೆ ಅವರೆಲ್ಲರೂ ಸದಾ ಎಚ್ಚರದಿಂದ ಕೈಯಾಗ ಖಡ್ಗ ಬಲ್ಲೆಗೆಲ್ಲ ಹಿಡ್ಕೊಂಡನ ಕೋಟೆಯನ್ನು ಕಾಯ್ತಿರ್ತಾರೆ. ಸಾಗರ ಮಧ್ಯೆ ಅಭೇದ ಕೋಟೆಗಳ ರಕ್ಷಣೆ ಭಯಾನಕ ಶತ್ರು ರಾವಣನ ರಕ್ಷಾಕವಚ ಆಗಿತ್ತು ಲಂಕಾವನ್ನು ದೇವದುರ್ಗ ಅಂತ ಕರೀತಾರೆ. ಯಾಕಂದರೆ ಲಂಕಾದ 4 ಬದಿಯಲ್ಲಿ ಜಲರಾಶಿ ಇದೆ, ಸಮುದ್ರದಿಂದ ರಕ್ಷಣೆ ಇದೆ, ಅದು ನೈಸರ್ಗಿಕ ರಕ್ಷಣೆ. ಈಗ ಭಾರತಕ್ಕೆ ಹೆಂಗೆ 3 ಕಡೆಯಿಂದ ಸಮುದ್ರ ಇದೆ, 1 ಕಡೆಯಿಂದ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಇವು 4 ಕಡೆಯಿಂದ ಭದ್ರತೆಯನ್ನು ಇದೆ. ನಾವು ಇತಿಹಾಸ ನೋಡಿದಾಗ ನಮಗೆ ಸಿಗುದ ಹೊರಗಿನ ಜನ ಯಾಕಡೆಯಿಂದ ಬಂದಾರಂದರೆ ಈಗಿಂದ ಪಾಕಿಸ್ತಾನ ಪಂಜಾಬಿನದಲ್ಲ, ಅಲ್ಲೇ ಕೆಲವೊಂದು ಪರ್ವತ ಶ್ರೇಣಿಗಳ ಮಧ್ಯದಿಂದ ನುಸುಳಿಕೊಂಡು ಬಂದಾರ.
ಈಗ ಮೇಲಿಂದ ಬರೋಕ್ಕಾಗಿಲ್ಲ ಅವರು, ಹಿಮಾಲಯ ಪರ್ವತದ ಶ್ರೇಣಿಗಳಿಂದ ದಾಟಿ ಬರೋಕ್ಕಾಗಿಲ್ಲ. ಮತ್ತು ಈ ಕಡೆಯಿಂದ ಬಂದವರು ಅಫ್ಘಾನಿಸ್ತಾನ, ಈ ಕಡೆಯಿಂದ ಬಂದದ್ದು, ನುಸುಳಿ ಬಂದದ್ದು, ಪರ್ಷಿಯನ್, ಅಫ್ಘಾನಿಸ್ತಾನ, ಇರಾನ್ ಈ ಕಡೆಯಿಂದ ಬಂದಿದ್ದು. ಅದಕ್ಕೆ ಇಲ್ಲಿ ಲಂಕೆಗೂ ಕೂಡ 4 ಕಡೆಗೆ ಎಲ್ಲ ಕಡೆಗೆ ಸಮುದ್ರ ಇತ್ತು, ಅರಣ್ಯ ಬೆಟ್ಟಗಳಿದ್ದು, ಒಟ್ಟು ಅದಕ್ಕೆ ಒಂದು ನೈಸರ್ಗಿಕ ಒಂದು ಭದ್ರತೆ ಇತ್ತು. ಅದಕ್ಕೆ ದೇವದುರ್ಗ ಅಂತಲೂ ಕರೀತಾರೆ. ಕೋಟೆ ಭೇದ ನೋಡಿ ಹನುಮ ನುಡಿದ, ವಾನರರ ಸೇನೆ ಬಂದರೂ ಜಯ ಅಸಾಧ್ಯ. ಎಲ್ಲ ಇವನು ಭದ್ರತೆಯನ್ನು ನೋಡಬೇಕಾದ್ರೆ ನಾವು ವಾನರ ಸೈನ್ಯ ಬಂದರೂ ಕೂಡ ಇದನ್ನು ಭೇದಿಸಿ ಹೋಗಕ್ಕೆ ನಮಗೆ ಸಾಧ್ಯ ಇಲ್ಲ, ಜಯ ನಮಗೆ ಅಸಾಧ್ಯ ಅನ್ನಿಸ್ತಿದೆ. ಇಷ್ಟು ಒಂದು ಭದ್ರತೆಯಲ್ಲಿ ರಾವಣ ಇದ್ದಾನ. ದೇವತೆಗಳು ಲಂಕೆಯನ್ನು ಜಯಿಸಲಾರರು. ಅದರ ಭದ್ರತೆ ನೋಡಬೇಕಾದ್ರೆ ಇಂದ್ರ ಎಲ್ಲ ದೇವತೆಗಳನ್ನು ಕರ್ಕೊಂಡ್ಬಂದು ಯುದ್ಧ ಮಾಡಿದರೂ ಕೂಡ ರಾವಣನ ಲಂಕೆಯ ನಗರವನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕೋಟೆಗಳನ್ನು ಭೇದಿಸಿ ನಗರದ ಹೋಗೋಕ್ಕೆ ಸಾಧ್ಯ ಇಲ್ಲ, ಅಥವಾ ರಾವಣ ಲಂಕಾ ನಗರವನ್ನು ಜಯಿಸಲಿಕ್ಕೆ ದೇವತೆಗಳಿಗೂ ಸಹಿತ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮನವೊಲಿಸಲು ಕಾಣಿಕೆ ನೀಡಲು ಇಲ್ಲವೇ ಯುದ್ಧ ಮಾಡಲು ಅವಕಾಶವಿಲ್ಲ. ಇಲ್ಲಿ ಒಪ್ಪಂದಕ್ಕೂ ಅವಕಾಶ ಇಲ್ಲ. ಮನವೊಲಿಸಿ ಸಂಧಾನ ಮೂಲಕ ಕಾಣಿಕೆ ನೀಡಿ 4 ಮಾರ್ಗಗಳನ್ನು ಹೇಳ್ತಾರೆ, ಸಂಧಾನ ಮಾರ್ಗಗಳನ್ನು ವಾಲ್ಮೀಕಿಯವರು ಹೇಳ್ತಾರೆ. ಅದ್ರಾಗ ಒಂದು ಇದನ್ನು ಸಂಧಾನ ಮಾಡೋದು, 2ನೇದು ಅವರ ಜೊತೆಗೆ ಅವರಿಗೆ ಕಾಣಿಕೆಗಳನ್ನು ಕೊಡೋದು, 3ನೇದು ಅವರಲ್ಲೇನೆ ಭೇದ ಹುಟ್ಟಿಸೋದು, 4ನೇದು ತಂದ ಯುದ್ಧ ಮಾಡೋದು. ಇಲ್ಲಿ ಹನುಮಾನ್ ಹೇಳ್ತಾನೆ ಸಂಧಾನ ಮಾಡೋಕ್ಕೂ ಸಾಧ್ಯ ಇಲ್ಲ, ಕಾಣಿಕೆ ಕೊಟ್ಟು ಏನಾದರೂ ನಾವು ಮಾಡಿ ಹೋಗಬೇಕಾದ್ರೆ ಅದು ಸಾಧ್ಯ ಇಲ್ಲ, ಯುದ್ಧ ಮಾಡಿ ಹೋಗೋಕ್ಕೂ ಅವಕಾಶ ಇಲ್ಲ. ಇಲ್ಲಿ ಯಾವುದೂ ಅವಕಾಶ ಇಲ್ಲ. ರಾಕ್ಷಸರನ್ನು ಎದುರಿಸೋದು ಹೇಗೆ? ಹಂಗಾರೆ ಇಲ್ಲಿ ನಮಗೆ ಯಾವುದೇ ಯುಕ್ತಿಯಿಂದ ಹೋಗೋಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿದಾಗ ಈ ರಾಕ್ಷಸರನ್ನು ಎದುರಿಸುವುದು ಹೇಗೆ ಅಂಥೇಳಿ ಹನುಮಾನನು ಚಿಂತಿತನಾಗ್ತಾನೆ, ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮುಂದೆ ಆ ಲಂಕೆ ಪ್ರವೇಶ ಮಾಡಲಿಕ್ಕೆ ಹನುಮ ಯಾವ್ಯಾವ ರೀತಿ ಸಾಹಸಗಳನ್ನು ಮಾಡ್ತಾನೆ, ಯಾವ ವಿಧಾನವನ್ನು ಬಳಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.